Hello viewers and my dear students, welcome back to my YouTube channel Educational Videos at Sabir Pasha JS. My dear students, in our previous video we have discussed about class 10th science first chapter chemical reactions and their types. And now let's continue. This is part 2 video. And now our next concept is chemical equations. In our previous video we have thoroughly discussed about chemical reactions, okay, meaning each and everything. Now we will discuss about chemical equations, thereafter different types of chemical reactions. Okay. Now what are chemical equations? ಏನು chemical equations ಅಂತ ಹೇಳಿದ್ರೆ ಮಕ್ಕಳೇ ರಾಸಾಯನಿಕ ಕ್ರಿಯೆಗಳನ್ನ ಅದು ಹೇಗೆ ನಡೆಯುತ್ತದೆ ಅನ್ನೋದನ್ನ ಒಂದು ಸಿಂಬಾಲಿಕ್ ವೇ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ವಾಟ್ ಡೆಫಿನೇಷನ್ ವಿ ಹ್ಯಾವ್ ಟು ರೈಟ್ ಹಿಯರ್? ಕೆಮಿಕಲ್ ಈಕ್ವೇಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಸಿಂಬಾಲಿಕ್ ಈಕ್ವೇಷನ್ಸ್. ಸಿಂಬಾಲಿಕ್ ಈಕ್ವೇಷನ್ಸ್ ಏನು ಹಾಗಂತ ಹೇಳಿದ್ರೆ, ಸೊ ಎಷ್ಟೇ ನಾವು ಒಂದು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ, ವೆನ್ magnesium react with oxygen, when magnesium react with oxygen it gives magnesium oxide, white color powder it gives magnesium oxide. ನೋಡಿ, ಈಗ ನಾನು ಇಲ್ಲಿ ಕಂಪ್ಲೀಟ್ ವರ್ಡ್ಸ್ ಗಳನ್ನ ಬರೀಲಿಲ್ಲ. ಆ ಮೆಗ್ನೀಷಿಯಂ ನ ಕೆಮಿಕಲ್ ಸಿಂಬಲ್ ನ ಯೂಸ್ ಮಾಡಿದೆ, ಆಕ್ಸಿಜನ್ ನ ಕೆಮಿಕಲ್ ಸಿಂಬಲ್ ನ ಯೂಸ್ ಮಾಡಿದೆ, isn't it? ಫೈನಲ್ ಪ್ರಾಡಕ್ಟ್ ಅನ್ನ ನಾನು ಇಲ್ಲಿ ಬರ್ದೆ. ಸೊ ಈ ತರ ಸಿಂಬಾಲಿಕ್ ವೇ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಏನಂತ ಕರಿತೀವಿ? ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಇದರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಈಗ ಕಲಿಯೋಣ. ಸೊ ಈಗ ಡಿಫ್ರೆಂಟ್ ಟೈಪ್ಸ್ ಈ ಕೆಮಿಕಲ್ ಈಕ್ವೇಷನ್ಸ್ ಅನ್ನ ಎರಡು ವೇ ಅಲ್ಲಿ ಬರೀಬಹುದು ನಾವು. ಸೊ ಒನ್ ವಿ ಕಾಲ್ಡ್ ಅಸ್ ವರ್ಡ್ ಈಕ್ವೇಷನ್. ವರ್ಡ್ ಅಂತ ಹೇಳಿದ್ರೆ ಪದ, ಫುಲ್ ನೇಮ್. ನೋಡಿ, ಇಲ್ಲಿ ನಾನೊಂದು ಬರೆದಿದ್ದೀನಿ. ಅದೇ ವೇ ಅಲ್ಲಿ ಇದನ್ನ ನಾನು ಕಂಪ್ಲೀಟ್ ವರ್ಡ್ ಅಲ್ಲಿ ಬರೆಯೋದು. ಏನು? ಮೆಗ್ನೀಷಿಯಂ. ಎಸ್, ಆ ಒಂದು ಹೆಸರು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಕಂಪ್ಲೀಟ್ ಪದಗಳನ್ನ ವರ್ಡ್ಸ್ ಅನ್ನ ಬರೆಯೋದನ್ನ ವರ್ಡ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ. ಇಲ್ಲ ಅಂದ್ರೆ ಸ್ಕೆಲಿಟಲ್ ಈಕ್ವೇಶನ್ ಆರ್ ಸಿಂಬಾಲಿಕ್ ಈಕ್ವೇಶನ್. ನಾನು ಇಲ್ಲಿ ಮೇಲೆ ಸಿಂಬಲ್ಸ್ ಎಕ್ಸ್ಪ್ರೆಸ್ ಮಾಡಿ ಬರ್ದಿದ್ದೀನಲ್ವಾ, ಕೆಮಿಕಲ್ ಸಿಂಬಲ್ಸ್ ಅನ್ನ. ಸೊ ದಟ್ಸ್ ವಿ ಕನ್ಸಿಡರ್ಡ್ ಅಸ್ ಸ್ಕೆಲಿಟಲ್ ಈಕ್ವೇಶನ್ ಆರ್ ಸಿಂಬಾಲಿಕ್ ಈಕ್ವೇಶನ್. ಈಗ ಮತ್ತೆ ಇದರಲ್ಲಿ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಅದನ್ನ ಈಗ ನಾವು ನೋಡೋಣ. ಓಕೆ ಮಕ್ಕಳೇ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್. ಇಲ್ಲಿ ಒಂದು ಅಂಕದ ಪ್ರಶ್ನೆ ಬರುತ್ತೆ, ಇಲ್ಲ ಅಂದ್ರೆ 3 ಅಂಕದ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್. ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಸೊ ಅದನ್ನ ನಾವು ಈಗ ಕಲಿಯೋಣ. ಸೊ ಫಸ್ಟ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್. ಈಗ ನಮಗೆ ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಕೆಮಿಕಲ್ ರಿಯಾಕ್ಷನ್ ನ ಸಿಂಬಾಲಿಕ್ ಆಗಿ ಎಕ್ಸ್ಪ್ರೆಸ್ ಮಾಡೋದೇ ಕೆಮಿಕಲ್ ಈಕ್ವೇಶನ್, isn't it? ಈಗ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ನಾವು ಮೊದಲು ಡೆಫಿನೇಷನ್ ನೋಡೋಣ. ವಾಟ್ ಇಸ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್? ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು? ಸೊ ದಟ್ ಆಲ್ಸೋ ವಿ ವಿಲ್ ಲರ್ನ್ ಹಿಯರ್. ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಸೊ ಮೀನ್ಸ್ ನಥಿಂಗ್ ಬಟ್ equalizing the number of atoms, equalizing the number of atoms at reactants and products. At reactants and products. ವೆರಿ ಸಿಂಪಲ್ ಡೆಫಿನೇಷನ್. ನಾನೊಂದು ಸಿಂಪಲ್ ಆಗಿ ನಿಮಗೆ ಈಸಿ ಆಗಲಿ ಅಂತ, ಈಕ್ವಲೈಸಿಂಗ್ ದ ನಂಬರ್ ಆಫ್ ಆಟಮ್ಸ್ ಅಟ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಏನಿದರ ಅರ್ಥ? ಒಂದು ಎಕ್ಸಾಂಪಲ್ ನೋಡೋದ್ರ ಮೂಲಕ ಅಂತ ನಾವು ಕಲಿಯೋಣ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನಾನು ಒಂದು ಸಿಂಬಾಲಿಕ್ ಕೆಮಿಕಲ್ ಈಕ್ವೇಶನ್ ಅನ್ನ ಬರೀತೀನಿ. ಸಿ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ ರಿಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಓಕೆ. ಸೊ ಈಗ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ ನೀವು. ದಿಸ್ ಈಸ್ ಒನ್ ಕೆಮಿಕಲ್ ಈಕ್ವೇಶನ್, isn't it? ಈ ಒಂದು ಕೆಮಿಕಲ್ ಈಕ್ವೇಶನ್ ನಲ್ಲಿ ನೋಡಿ, ದಿಸ್ ಸೈಡ್ ಈ ಆರೋ ಮಾರ್ಕ್ ಇದೆಯಲ್ವಾ, ಆರೋ ಮಾರ್ಕ್ ಈ ಕಡೆ ಇರೋದನ್ನ ವಿ ಕಾಲ್ ಇಟ್ ಆಸ್ ಎ ರಿಯಾಕ್ಟೆಂಟ್ಸ್. ವಿ ಕಾಲ್ ಇಟ್ ಆಸ್ ರಿಯಾಕ್ಟೆಂಟ್ಸ್. ಓಕೆ. ಆರೋ ಮಾರ್ಕ್ ಈ ಕಡೆ ಅದೆಷ್ಟಾದ್ರೂ ಇರಲಿ, ಆರೋ ಮಾರ್ಕ್ ಈ ಕಡೆ ಇರೋದು ರಿಯಾಕ್ಟೆಂಟ್ಸ್ ಅಂತೀವಿ. ವೆರಿ ಸಿಂಪಲ್ ಮ್ಯಾಥ್ಸ್ ಅಲ್ಲಿ ನೀವು ಕಲ್ತಿದ್ದೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಇಲ್ಲಿ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಬಾರದು, ರಿಯಾಕ್ಟೆಂಟ್ಸ್. ಅದೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ ಒಂದು
ಕೆಮಿಕಲ್ಸ್ ಬರುತ್ತೋ ಅವೆಲ್ಲ, ಸೊ ದಟ್ಸ್ ವಿ ಕನ್ಸಿಡರ್ಡ್ ಅಸ್ ಪ್ರಾಡಕ್ಟ್ಸ್. ಓಕೆ, ಪ್ರಾಡಕ್ಟ್ಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬರುವಂತಹದ್ದು. ಗಾಟ್ ಇಟ್. ಈಗ ಇದನ್ನ ನಾವು ಆರೋ ಮಾರ್ಕ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ನಾವು ಸ್ಪೆಷಲ್ ಆಗಿ ಏನಂತ ಓದಬೇಕು, ಇದನ್ನ ಗಿವ್ ಈಸ್ ಟು, ಗಿವ್ ಈಸ್ ಟು. ಓಕೆ, ಅದನ್ನ ಫಾಸ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದಾಗ ಟೀಚರ್ಸ್ ಅದು ನಮಗೆ ಹೇಗೆ ಕೇಳಿಸುತ್ತೆ ಅಂತ ಹೇಳಿದ್ರೆ ಗಿವ್ ರಿಷ್ಟು ಅಂತ ಕೇಳಿಸುತ್ತೆ. ಗಿವ್ ಇಸ್ ಟು ಅದು. ಓಕೆ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ ಇಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತದ್ದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡ್ ಇರುವಂತದ್ದು ಪ್ರಾಡಕ್ಟ್ಸ್. ಈಗ ಬರೋಣ, ಈಕ್ವಲೈಸಿಂಗ್ ದ ನಂಬರ್ ಆಫ್ ಆಟಮ್ಸ್ ಅಟ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಕಡೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆಯೋ ಅಷ್ಟೇ ಆ ಕಡೆನೂ ಇರಬೇಕು. ಈಗ ಇಲ್ಲಿ ನೋಡಿ, ಮೆಗ್ನೀಷಿಯಂ ಮೊದಲು ಇಲ್ಲಿ ನೋಡಬೇಕು. ಓಕೆ, ಮೆಗ್ನೀಷಿಯಂ ಇಲ್ಲಿ ಏನು ಇಲ್ಲ ಅಂದ್ರೆ 1, ಇದು ನಂಬರ್ ಆಫ್ ಮೋಲ್ಸ್. ಈ ಕಡೆ ಏನಾದ್ರೂ ನಂಬರ್ಸ್ ಬಂದ್ರೆ ಇದು ನಂಬರ್ ಆಫ್ ಆಟಮ್ಸ್. 1 1s 1 ಆಟಮ್ ಇದೆ ಮೆಗ್ನೀಷಿಯಂ. ಆಕ್ಸಿಜನ್ ನೋಡಿ ಇಲ್ಲಿ 2 ಇದೆ, ಇಲ್ಲಿ 2 ಪಕ್ಕದಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಸ್ಯೂಮ್ 1 ಇಸ್ ದೇ ಇಲ್ಲಿ. ಓಕೆ, ನಂಬರ್ ಆಫ್ ಮೋಲ್ ಗಾಟ್ ಇಟ್. 2 1s 2. ಮೆಗ್ನೀಷಿಯಂ 1 ಆಟಮ್ ಇದೆ, ಆಕ್ಸಿಜನ್ 2 ಆಟಮ್ಸ್ ಇದೆ. ಗಾಟ್ ಇಟ್ ರೈಟ್. ಇಲ್ಲಿ ನೋಡಿ ಮೆಗ್ನೀಷಿಯಂ 1 1s 1, ಆಕ್ಸಿಜನ್ ಕೂಡ 1 ಇದೆ, ಬಟ್ ಇಲ್ಲಿ ಆಕ್ಸಿಜನ್ 2 ಇದೆ. ಹಾಗಾದ್ರೆ ಇದು ಏನಾಯ್ತು, ಬ್ಯಾಲೆನ್ಸ್ ಆಗಿಲ್ಲ. ಈ ಕಡೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ರಿಯಾಕ್ಟೆಂಟ್ಸ್ ಕಡೆ, ದಟ್ ಮೆನಿ ಆಟಮ್ಸ್ ರೈಟ್ ಹ್ಯಾಂಡ್ ಸೈಡ್ ಕಡೆನೂ ಇರಬೇಕು. ಈಗ ನೆಕ್ಸ್ಟ್ ನಮ್ಮ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದೇ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್. ನೌ ದಿಸ್ ಇಸ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ ನೋಡೋಣ. ಇಲ್ಲಿ ಕೆಮಿಕಲ್ ಇಕ್ವೇಶನ್, ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ ಕಲಿಯೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಟು ಯು. ಇಟ್ ಈಸ್ ನಾಟ್ ಈಸಿ ಕಾನ್ಸೆಪ್ಟ್. ಇದನ್ನ ಸ್ವಲ್ಪ 1 or 2 times ನೀವು ರಿವೈಸ್ ಮಾಡಿದ್ರೆ, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಲಿಯೋದಕ್ಕಾಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್ ಬೈ ಯೂಸಿಂಗ್ ಒನ್ ಟೆಕ್ನಿಕ್. ದಟ್ ಟೆಕ್ನಿಕ್ ವಿ ಕಾಲ್ಡ್ ಎಸ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂದ್ರೆ ಕೆಲವರಿಗೆ ಒಂದೇ ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ, ಇನ್ನು ಕೆಲವರಿಗೆ 2 steps ಅಲ್ಲಿ ಬರುತ್ತೆ. ನೀವು ಟ್ರೈ ಮಾಡ್ತಾನೆ ಇರಬೇಕು, ಯಾವುದೋ ಒಂದು ಸ್ಟೆಪ್ ಅಲ್ಲಿ ನಿಮಗೆ ಕರೆಕ್ಟ್ ಆನ್ಸರ್ ಮ್ಯಾಚ್ ಆಗೋಗುತ್ತೆ. ಓಕೆ, ದಿಸ್ ಈಸ್ ವಿ ಕನ್ಸಿಡರ್ಡ್ ಎಸ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಈಗ ನಾನು ಒಂದು ಮಾಡಿ ತೋರಿಸ್ತೇನೆ ನಿಮಗೆ. ನಾವು ಇದಕ್ಕೆ ಆನ್ಸರ್ ಕಾರ್ಬನ್. ಇಲ್ಲಿ ವರ್ಡ್ ಇಕ್ವೇಶನ್ ನ ಕೊಟ್ಟಿದ್ದಾರೆ. ನೀವೇನ್ ಮಾಡಬೇಕು, ಮೊದಲು ಸಿಂಬಾಲಿಕ್ ಇಕ್ವೇಶನ್ ನ ಬರ್ಕೊಬೇಕು. ಕಾರ್ಬನ್ ನ ಸಿಂಬಲ್ ಏನು ಕಲ್ತಿದ್ದೀರ ಲೋಯರ್ ಕ್ಲಾಸಸ್ ಅಲ್ಲಿ, ಇಟ್ ಈಸ್ ಕಾರ್ಬನ್ ಸಿ. ಪ್ಲಸ್ ಆಕ್ಸಿಜನ್, ಆಕ್ಸಿಜನ್ ನ ಸಿಂಬಲ್ ಓ. ಓಕೆ, ಬಟ್ ನಮಗೆ ಲೋಯರ್ ಕ್ಲಾಸಸ್ ಅಲ್ಲಿ ನಾವು ಕಲ್ತಿದ್ದೀವಿ ಆಕ್ಸಿಜನ್ ಇಸ್ ಡೈಆಟೋಮಿಕ್ ಮಾಲಿಕ್ಯೂಲ್, ಇಸ್ಂಟ್ ಇಟ್? ಅದಕ್ಕೆ ನಾವು O2 ಬರೀಬೇಕು. ಯಾವತ್ತು ಕೆಮಿಕಲ್ ಇಕ್ವೇಶನ್ ಅಲ್ಲಿ ಜಸ್ಟ್ ಓ ಅಂತ ಬರೆಯೋದಕ್ಕೆ ಹೋಗಬಾರ್ದು. ವಿ ಶುಡ್ ನಾಟ್ ರೈಟ್ ಬಿಕಾಸ್ ಇಟ್ ಈಸ್ ಆಲ್ವೇಸ್ ಡೈಆಟೋಮಿಕ್ ಮಾಲಿಕ್ಯೂಲ್. ಓಕೆ, ಗಿವ್ ರಿಸ್ ಟು CO2, ಕಾರ್ಬನ್ ಡೈಆಕ್ಸೈಡ್. ನಮಗೆ ಗೊತ್ತಿದೆ, ಇನ್ 9th standard ಕ್ರಿಸ್ ಕ್ರಾಸ್ ಟೆಕ್ನಿಕ್ ಆಲ್ ವಿ ಹ್ಯಾವ್ ಲರ್ನ್ಡ್, ಇಸ್ಂಟ್ ಇಟ್? ಈಗ ಇಲ್ಲಿ ನೋಡೋಣ ನಾವು ಕಾರ್ಬನ್. ನೋಡಿ ಯಾವ ತರ ನಂಬರ್ ಆಫ್ ಆಟಮ್ಸ್ ಅನ್ನ ಕೌಂಟ್ ಮಾಡೋದು, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಡೌನ್ ಸಬ್ಸ್ಕ್ರಿಪ್ಟ್ ನೋಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಆಮೇಲೆ ಪಕ್ಕದ್ದು ಕೋಎಫಿಷಿಯಂಟ್ ಅಂತ ಮ್ಯಾಥ್ಸ್ ಅಲ್ಲಿ ಹೇಳ್ತೀವಲ್ವಾ, ಹಾಗೆ ಇಲ್ಲಿ ಮೋಲ್ಸ್ ಅಂತ ಬರುತ್ತೆ. 1 1s 1, ಕಾರ್ಬನ್ 1 ಇದೆ. ಸೊ ಓಕೆ, ಕಾರ್ಬನ್ ಆಟಮ್ಸ್ ಲೆಫ್ಟ್ ಹ್ಯಾಂಡ್ ಕಡೆ 1 ಇದೆ. ಮೈಂಡ್ ಅಲ್ಲೂ ಮಾಡಬಹುದು, ಇದು ಬರೆದು ಮಾಡಬಹುದು. 2 ಮೆಥಡ್ ನೋಡೋಣ. ಆಕ್ಸಿಜನ್ ಇಲ್ಲಿ 2 ಇದೆ, 2 ಏನು ಇಲ್ಲ ಅಂದ್ರೆ 1, 2 1s 2. ಕಾರ್ಬನ್ 1 ಇದೆ, ಆಕ್ಸಿಜನ್ 2 ಇದೆ. ಇಲ್ಲೂ ನೋಡೋಣ. ಇಲ್ಲಿ ನೋಡಿ ಕಾರ್ಬನ್ ಇಲ್ಲಿ ನೋಡಬೇಕು, 1 ಇದೆ, ಇಲ್ಲಿ 1 ಇದೆ. 1 1s 1, ಕಾರ್ಬನ್ 1, ಇಲ್ಲೂ ಕಾರ್ಬನ್ 1. ಓಕೆ, ಮ್ಯಾಚ್. ಕಾರ್ಬನ್ ಆಕ್ಸಿಜನ್ 2 ಇಲ್ಲಿ ಯಾವ್ದಾದ್ರು ನಂಬರ್ ಇದ್ರೆ ಮಲ್ಟಿಪ್ಲೈ ಮಾಡ್ಕೊಬೇಕು. 2 1s 2. ಸೊ ಅಲ್ಲಿಗೆ ಆಕ್ಸಿಜನ್ 2 ಇದೆ. ಈ ಒಂದು ಈಕ್ವೇಶನ್ ನಾವು ಬ್ಯಾಲೆನ್ಸ್ಡ್. ನಾವು ಯಾವುದೇ ನಂಬರ್ ಇನ್ನ ಬರ್ದಿಲ್ಲ, ಬಟ್ ಆದ್ರೂ ಕೂಡ ಬ್ಯಾಲೆನ್ಸ್ ಆಗೋಯ್ತು. ಓಕೆ, ಸೊ ನಾವು ಈಗ ಸೆಕೆಂಡ್ ಎಕ್ಸಾಂಪಲ್ ನ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಸೇಮ್. ಮೊದಲು ಸಿಂಬಾಲಿಕ್ ಈಕ್ವೇಶನ್ ನ ಬರೆಯೋಣ. ಮೆಗ್ನೀಷಿಯಂ ಮೆಟಲ್ಗೆ ಏನು ಸಿಂಬಲ್, Mg. ಓಕೆ, Mg ಪ್ಲಸ್ ಆಕ್ಸಿಜನ್ ಸಿಂಬಲ್ O, ಬಟ್ ನಾನು ಹೇಳಿರೋದನ್ನ ಮರಿಬಾರ್ದು. ಆಕ್ಸಿಜನ್ ಇಸ್ ಡೈಆಟೋಮಿಕ್. ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್, ಹೈಡ್ರೋಜನ್ ಇವೆಲ್ಲ 2 ಅಂತ ಬರೀಬೇಕು. ಇನ್ನೊಂದು ಸಲ ನೋಡೋಣ ನಾವು. 2 ಗಿವ್ ರಿಸ್ ಟು ಮೆಗ್ನೀಷಿಯಂ ಆಕ್ಸೈಡ್ MgO. ಓಕೆ, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮುಲಾ. ಈಗ ಇದನ್ನ ಬ್ಯಾಲೆನ್ಸ್ ಮಾಡೋಣ. ಮೊದಲು ರಿಯಾಕ್ಟೆಂಟ್ಸ್ ಕಡೆ ಏನಿದೆ, ಮೆಗ್ನೀಷಿಯಂ ಇದೆ, ಆಮೇಲೆ ಆಕ್ಸಿಜನ್ ಇದೆ ರಿಯಾಕ್ಟೆಂಟ್ಸ್.
ಓಕೆ, ರಿಯಾಕ್ಟೆಂಟ್ಸ್ ಕಡೆ. ಅದಾದ್ಮೇಲೆ ಪ್ರಾಡಕ್ಟ್ಸ್ ಕಡೆ ಏನಿದೆ, ಇಲ್ಲಿ ಮೆಗ್ನೀಷಿಯಂ ಇದೆ ಮತ್ತೆ ಆಕ್ಸಿಜನ್ ಇದೆ, ಇಸೆಂಟ್ ಇಟ್? ಇಲ್ಲಿ ನಾನು ಸ್ವಲ್ಪ ದೂರದಲ್ಲಿ ಬರ್ಕೊಂತೀನಿ, ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್. ಈಗ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ನೋಡಿ. ಈ ಮೆಥಡ್ ಅಲ್ಲೂ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಮೈಂಡ್ ಇಂದನೂ ನೀವು ಮಾಡಬಹುದು. ಓಕೆ, ಮೆಗ್ನೀಷಿಯಂ. ಈಗ ರಿಯಾಕ್ಟೆಂಟ್ಸ್ ಕಡೆ ಮೆಗ್ನೀಷಿಯಂ ನಾನು ಹೇಳಿದ್ರೆ ಹೆಂಗ್ ಕೌಂಟ್ ಮಾಡೋದು, ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಒನ್ಸ್ ಒನ್, ಅಲ್ಲಿಗೆ ಮೆಗ್ನೀಷಿಯಂ ಆಟಮ್ 1 ಇದೆ ಇಲ್ಲಿ, ಇಸೆಂಟ್ ಇಟ್? ಆಕ್ಸಿಜನ್ ಎಷ್ಟಿದೆ ಇಲ್ಲಿ, 2 ಒನ್ಸ್ 2. ರಿಯಾಕ್ಟೆಂಟ್ಸ್ ಕಡೆ ಲೆಫ್ಟ್ ಹ್ಯಾಂಡ್ ಅಲ್ವಾ, ಅದಕ್ಕೆ ರಿಯಾಕ್ಟೆಂಟ್ಸ್ ಕಡೆ ಆಕ್ಸಿಜನ್ 2 ಆಟಮ್ಸ್ ಇದೆ, ಆಕ್ಸಿಜನ್ 2 ಆಟಮ್ಸ್ ಇದೆ. ಈಗ ಇಲ್ಲಿ ಮೆಗ್ನೀಷಿಯಂ 1 ಒನ್ಸ್ 1 ಇದೆ, ಮೆಗ್ನೀಷಿಯಂ 1. ಆಕ್ಸಿಜನ್ 1 ಒನ್ಸ್ ನೋಡಿ, ನನ್ನ ಬೆರಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 1 ಒನ್ಸ್ 1. ಆಕ್ಸಿಜನ್ ಕೂಡ ಒಂದೇ ಇದೆ. ಓಕೆ, ಮೆಗ್ನೀಷಿಯಂ ಎರಡೂ ಕಡೆ ಸೇಮ್ ನಂಬರ್ ಆಫ್ ಆಟಮ್ಸ್, ಬಟ್ ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ನಾವಿಲ್ಲಿ ರೈಸ್ ಅಪ್ ಮಾಡಬೇಕು. ಏನ್ ಮಾಡಬೇಕು, 1 2s 2 ಅಂತ ಮಾಡಬೇಕು. ಓಕೆ, ಈಗ ಅಲ್ಲೂ 2 ಆಗುತ್ತೆ, ಇಲ್ಲೂ 2 ಆಗುತ್ತೆ, ಈಕ್ವಲ್ ಆಗುತ್ತೆ. ಈಗ ಈ 2 ನ ನೀವು ಎಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಆಕ್ಸಿಜನ್ ಪಕ್ಕದಲ್ಲಿ ಬರೀಬಾರ್ದು. ತುಂಬಾ ಜನ ಮಕ್ಕಳು ಮಾಡ್ತಾರೆ ಆ ತರ. ಓಕೆ, ತಪ್ಪು ಮಾಡಬಾರ್ದು. ಆ 2 ನ ಇಲ್ಲಿ ಬರೀಬಾರ್ದು. ಇದು ಸಿಂಗಲ್ ಕಾಂಪೌಂಡ್ ಆಗಿರೋದ್ರಿಂದ ಈ 2 ಮೋಲ್ಸ್ ಅನ್ನೋದನ್ನ ನೀವು ಇಲ್ಲಿ ಬರೀಬೇಕು. ಗಾಟ್ ಇಟ್ ರೈಟ್? ಈಗ 2 MgO ಆಯ್ತು. ಈಗ ಮತ್ತೆ ಎಲ್ಲ ಚೇಂಜಸ್ ಆಗುತ್ತೆ. ದಿಸ್ ಈಸ್ ವಿ ಕಾಲ್ಡ್ ಅಸ್ ಟ್ರಯಲ್ ಅಂಡ್ ಎರರ್. ಓಕೆ, ಈಗ ಮತ್ತೆ ಬಿಗಿನಿಂಗ್ ಇಂದ ಬರಬೇಕು. ಮಿಸ್ ಮ್ಯಾಚ್ ಆದ್ರೆ ಮತ್ತೆ ಒರೆಸಿ ಬರೀಬೇಕು. ಮೆಗ್ನೀಷಿಯಂ ಈ ಕಡೆ 1 ಇದೆ. ಓಕೆ, ಆಕ್ಸಿಜನ್ 2 ಇದೆ, 2 ಇದೆ. ಮೆಗ್ನೀಷಿಯಂ ಈಗ ನೋಡಿ ಇಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ 1 ಇದೆ, 1 2s 2. ಇಷ್ಟೊತ್ತು 1 ನಾವು ಬರೀ ಆಕ್ಸಿಜನ್ ಚೇಂಜ್ ಮಾಡಿದ್ವಿ, ಮೆಗ್ನೀಷಿಯಂಗೂ ಆಟೋಮೆಟಿಕ್ ಚೇಂಜ್ ಆಗೋಗಿದೆ ಅದು. ಈಗ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ನಾವು ಸರಿ ಮಾಡಬೇಕು. 1 2s 2. ಗೋಟ್ ಇಟ್? ಈಗ ಆಕ್ಸಿಜನ್ 1 2s 2 2 ಇದೆ. ಕ್ಲಿಯರ್? ಈಗ ಆಕ್ಸಿಜನ್ ಮ್ಯಾಚ್ ಆಯ್ತು, ಮೆಗ್ನೀಷಿಯಂ ಮಿಸ್ ಮ್ಯಾಚ್ ಆಯ್ತು. ಈಗ ಏನ್ ಮಾಡಬೇಕು, ಎಲ್ಲಿ ಕಡಿಮೆ ಇದೆ ನೋಡಿ, ಮೆಗ್ನೀಷಿಯಂ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಹಾಗಾದ್ರೆ ಇದನ್ನ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ, 2. ಅಲ್ಲಿಗೆ 1 2s 2. ಈಗ ಈ 2 ನ ನೀವು ಈ ಮೆಗ್ನೀಷಿಯಂ ಪಕ್ಕದಲ್ಲಿ ಬರೆದ್ರೆ, ಮೆಗ್ನೀಷಿಯಂ ಪಕ್ಕದಲ್ಲಿ ಈಗ ನೋಡಿ 1 2s 2 2 ಬಂತ. ಆಕ್ಸಿಜನ್ 2 1s 2 2. ಮೆಗ್ನೀಷಿಯಂ 1 2s 2 2. ಈ 2 ಇಲ್ಲೂ ಕೂಡ ಆಕ್ಸಿಜನ್ 2 ಆಟಮ್ಸ್ ಮ್ಯಾಚ್ ಆಗೋಯ್ತು. ಅಲ್ಲಿಗೆ ಇದು ಇಲ್ಲಿ 2 ಬರೀಬೇಕು, ಇಲ್ಲಿ 2 ಬರೆದ್ರೆ ದೆನ್ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ನಾವು ದಿಸ್ ಈಸ್ ವಿ ಕಾಲ್ಡ್ ಅಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಗಾಟ್ ಇಟ್ ರೈಟ್? ಈ ತರ ಬರೆದಾದ್ರೂ ಮಾಡಬಹುದು. ನಾನು ಇದನ್ನೇ ಇನ್ನೊಂದು ಡೈರೆಕ್ಟ್ ಮೈಂಡ್ ಸೆಟ್ ಇಂದ ಹೆಂಗ್ ಮಾಡೋದಂತ ಹೇಳ್ತೇನೆ. ಓಕೆ ಮಕ್ಕಳೇ, ಮೆಗ್ನೀಷಿಯಂ 1 ಇದೆ, ಇಲ್ಲೂ 1 ಇದೆ. ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 1 ಇದೆ. ಓಕೆ, 1 ಆದ್ಮೇಲೆ ನೆಕ್ಸ್ಟ್ ನಂಬರ್ 2. 2 ನ ಹಾಕಿ ನಾನು ಟ್ರೈ ಮಾಡ್ತೀನಿ. ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಬೇರೆ ನಂಬರ್ ತಗೊಂತೀನಿ. 2 ಇಲ್ಲಿ 2 ಹಾಕಿದೆ, ಯಾಕಂದ್ರೆ ಇಲ್ಲಿ ಆಕ್ಸಿಜನ್ 2 ಇರೋದ್ರಿಂದ, ಇಲ್ಲಿ 1 ಇರೋದ್ರಿಂದ ನೆಕ್ಸ್ಟ್ 2. ಈಗ ಮತ್ತೆ ಮೊದಲಿಂದ ಬಿಡ್ತೀನಿ. ಮೆಗ್ನೀಷಿಯಂ 1 ಇದೆ, ಇಲ್ಲಿ ಮೆಗ್ನೀಷಿಯಂ ಎಷ್ಟಿದೆ, 1 2s 2. ಹಾಗಾದ್ರೆ ಇಲ್ಲೂ 2 ಹಾಕ್ತೀನಿ. ಇಲ್ಲಿ ಕಡಿಮೆ ಇದೆಯಲ್ವಾ, ಕಡಿಮೆ ಇರೋ ಕಡೆ 2 ಆಟಮ್ಸ್ ಆಫ್ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ನೋಡಿ ಮ್ಯಾಚ್ ಆಗೋಯ್ತು. ಸೊ ಮೈಂಡ್ ಸೆಟ್ ಇಂದ ಕೂಡ ಮಾಡಬಹುದು. ನೀವು ಪ್ರಾಕ್ಟೀಸ್ ಮಾಡ್ತಾ 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 ಈ ಮೆಥಡ್ ನಿಮಗೆ ಬರುತ್ತೆ. ಒನ್ ಮೋರ್ ಮೆಥಡ್ ಇಸ್ ದೇರ್, ಮೆಟಲ್, ನಾನ್ ಮೆಟಲ್, ಮತ್ತೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್, ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಅನ್ನ ಒಂದು ಆರ್ಡರ್ ಇಂದ ಬ್ಯಾಲೆನ್ಸ್ ಮಾಡ್ತಾ ಹೋದ್ರು ಕೂಡ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬಹುದು. ನಾವು ಲೆಟ್ಸ್ ವಿ ಸಿ ದ ಥರ್ಡ್ ಒನ್. ಓಕೆ ಮಕ್ಕಳೇ, ನೆಕ್ಸ್ಟ್ ಥರ್ಡ್ ಒನ್, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ ಇಸ್ ಟು ವಾಟರ್. ಓಕೆ, ವಾಟರ್ಗೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆ. ಈಗ ಹೈಡ್ರೋಜನ್ 2 ಯಾಕೆ ಹಾಕಿದ್ರಿ ಸರ್, ಡೈಆಟಮಿಕ್. ಆಕ್ಸಿಜನ್ 2 ಯಾಕೆ ಹಾಕಿದ್ರಿ, ಡೈಆಟಮಿಕ್. ಇದನ್ನ ನಿಮಗೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ ಇಸ್ ಟು ವಾಟರ್ ಅಂದಾಗ ಈ ಈಕ್ವೇಶನ್ ಬರೀಬೇಕು. ಈಗ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಸೇಮ್ ಯಾವ ಆಟಮ್ಸ್ ಇದೆ ನೋಡಿ, ಹೈಡ್ರೋಜನ್ ಆಕ್ಸಿಜನ್ ಎರಡೇ ಇರೋದು. ಸೊ ರಿಯಾಕ್ಟೆಂಟ್ಸ್ ಅಂಡ್ ನಾವು ದೂರದಲ್ಲಿ ಪ್ರಾಡಕ್ಟ್ಸ್ ಅಂತ ಬರ್ಕೊಂತೀನಿ ನಾನು. ಪ್ರಾಡಕ್ಟ್ಸ್. ಈಗ ರಿಯಾಕ್ಟೆಂಟ್ಸ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 1s 2. ಹಾಗಾದ್ರೆ 2 ಇದೆ. ಆಕ್ಸಿಜನ್ ಎಷ್ಟಿದೆ, 2 1s 2. ಓಕೆ, ಈಗ ಇಲ್ಲಿ 2 1s ಹೈಡ್ರೋಜನ್ ಪ್ರಾಡಕ್ಟ್ಸ್ ಕಡೆ 2 1s 2. ಆಕ್ಸಿಜನ್ 1 1s 1. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ.
ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 1 ಇರೋ ಕಡೆ ಏನ್ ಮಾಡ್ತೀರಾ, ರೈಸ್ ಅಪ್ ಮಾಡಿ ಇಂಟು 2 ಇಂದ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ನಂಬರ್ ಇಂದ. ಸೊ ಯು ವಿಲ್ ಗೆಟ್ 2. ಗಾಟ್ ಇಟ್. ಈಗ ಈ 2 ನ ನೀವು ಇಲ್ಲಿ ಬರಿಬೇಕು. ಇಲ್ಲಿ ಮೋಲ್ 2 ಆಕ್ಸಿಜನ್ ಪಕ್ಕದಲ್ಲಿ ಬರೀಬಾರ್ದು, ಇಲ್ಲಿ, ಯಾಕಂದ್ರೆ ಇದು ಕಾಂಪೌಂಡ್. ಓಕೆ, ಸೆಂಟ್ರಲ್ ನಾವೇನು ಸೇರ್ಸಂಗಿಲ್ಲ. ಓಕೆ, 2 ಬಂತು. ಈಗ ಮತ್ತೆ ಕೌಂಟ್ ಮಾಡ್ತಾ ಹೋಗೋಣ. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಈಗ ಹೈಡ್ರೋಜನ್ ಇಲ್ಲಿ ನೋಡಿ 2 2s 4, 2 2s 4 ಆಗೋಯ್ತು. ಪ್ರಾಡಕ್ಟ್ಸ್ ಕಡೆ ಹೈಡ್ರೋಜನ್ 2 ಇದ್ದಿದ್ದು ನಾವು ಆಕ್ಸಿಜನ್ ಚೇಂಜ್ ಮಾಡ್ತಾನೆ, ಇದು ಚೇಂಜ್ ಆಗೋಯ್ತು, 4 ಆಗೋಯ್ತು. ಎರೇಸ್ ಮಾಡಿ ಬರೀಬೇಕು. ದಟ್ ಈಸ್ ವಿ ಕಾಲ್ ಟ್ರಯಲ್ ಅಂಡ್ ಎರರ್. 4 ಆಯ್ತು. ಆಕ್ಸಿಜನ್ 1 2s 2. ಓಕೆ, ಈಗ ಮತ್ತೆ ರಿಪೀಟ್ ಮಾಡೋಣ, ಸೇಮ್ ಸ್ಟೆಪ್. ಈಗ ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ನನಗೆ ಇವೆರಡು ಈಕ್ವಲ್ ಆಗಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ, 2 2s 4 ಇಂಟು 2, 2 2s 4 ಆಗುತ್ತೆ. ಹಾಗಾದ್ರೆ ಈ ಒಂದು 2 ನ ನಾವು ಇಲ್ಲಿ ಹಾಕಬೇಕು. ಗಾಟ್ ಇಟ್ ರೈಟ್. ಈಗ ಏನಾಯ್ತಿದು, 2 2s 4 ಆಗುತ್ತೆ. ಗಾಟ್ ಇಟ್. 4 ಆಯ್ತು. ಆಕ್ಸಿಜನ್ 2 ಇದೆ, ಹೈಡ್ರೋಜನ್ 4 ಆಗಿದೆ, ಆಕ್ಸಿಜನ್ 2 ಇದೆ. ನಾವು ಎಲ್ಲ ಬ್ಯಾಲೆನ್ಸ್ ಆಗೋಯ್ತು. ಗಾಟ್ ಇಟ್ ರೈಟ್. Now equalizing the number of atoms in left hand side and right hand side. Got it? So ಈ ತರನೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅನೇಕ ಒಂದು ಈಕ್ವೇಶನ್ಸ್ ಗಳಿದಾವೆ. ಸೊ ಅದಕ್ಕೆಲ್ಲ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಸೊ ಟಿಲ್ ದಟ್ ಕೀಪ್ ಪ್ರಾಕ್ಟೀಸಿಂಗ್ ಅಂಡ್ ಮೋರ್ ಓವರ್ ಇಫ್ ಎನಿ ಸ್ಟೂಡೆಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್, ಇಟ್ ಇಸ್ ನಾಟ್ ಈಸಿ, ಇಟ್ಸ್ ಗೋಸ್ ಆನ್ ವಿತ್ ಟ್ರಯಲ್ ಅಂಡ್ ಎರರ್. ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಇಲ್ಲ ಆದ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು 3 ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕು, ಈ ಮೆಥಡ್ ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಇಂದ ಹೆಂಗ್ ಮಾಡಬೇಕು ಅನ್ನೋದನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಟಿಲ್ ದಟ್ ಟೇಕ್ ಕೇರ್, ಬಾಯ್.